ಸೊ ಯಾರ್ಯಾರಪ್ಪ ಅಂತ ಅಂದ್ರೆ ಪುರೋಹಿತ ಅಂದ್ರೆ ಯಾರು? ಪೂಜಾರಿ, ದ ಪ್ರೀಸ್ಟ್. ಮೇಕ್ 2 ಕಾಲಮ್ಸ್ ಅಂಡ್ ರೈಟ್. ಮಹಿಷಿ ಅಂದ್ರೆ ಯಾರು? ಕ್ವೀನ್, ದ ಚೀಫ್ ಕ್ವೀನ್. ಯುವರಾಜ, ಕ್ರೌನ್ ಪ್ರಿನ್ಸ್. ಸುತ ಅಥವಾ ಸಾರಥಿ ಅಂದ್ರೆ ಚಾರಿಯಟಿಯರ್. ಭಾಗದುದ, ಭಾಗ ಅಂದ್ರೆ ಗೊತ್ತಲ್ಲ, ಟ್ಯಾಕ್ಸ್ ಅಂತ ಕೆಲವರು ಯೂಸ್ ಮಾಡ್ತಾ ಇದ್ರು. ಭಾಗದುದ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್. ಅಕ್ಷವಾಪ ಅಂದ್ರೆ ಅಕೌಂಟೆಂಟ್. ಓಕೆ. ಪಲಗಲ ಅಂದ್ರೆ ಫ್ರೆಂಡ್ ಆಫ್ ಕಿಂಗ್. ನೋಡ್ರಿ, ಫ್ರೆಂಡ್ ಆಫ್ ಕಿಂಗಿಗೂ ಅಂತ ಸ್ಟೇಟಸ್ ಇರ್ತಾ ಇತ್ತು ಅವಾಗ, ಔಟ್ ಆಫ್ 12 ಪೋಸ್ಟ್. ಗೋವಿಕರ್ತ, ಹೆಡ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೇನಾನಿ, ದಿ ಜನರಲ್ ಆಫ್ ದಿ ಆರ್ಮಿ. ಗ್ರಾಮನಿ, ಹೆಡ್ ಆಫ್ ವಿಲೇಜ್. ಕ್ಷತ ಅಥವಾ ಕ್ಷಾತ, ಗೇಟ್ಮನ್. ಸಂಗ್ರಹಿತ್ರಿ, ಟ್ರೆಜರರ್. Now, see, if you look at the pre-Vedic ಅಥವಾ ಇದು ಏನು ಇನಿಷಿಯಲ್ ವೇದಿಕ್ ಪೀರಿಯಡ್ ಅಲ್ಲಿ, I have given you just society part. ಈ society part ಅಲ್ಲಿ ನೋಡಿ, ಈ 4 groups of people, sections, division ಯಾವಾಗ ಶುರು ಆಗಿತ್ತು? in the ಪೀರಿಯಡ್ ಅಲ್ಲಿ ಶುರು ಆಗಿತ್ತು. ಬಟ್ ಈ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಹಿಂದ್ಗಡೆ ಇಲ್ಲಿ ಮೊದಲೆಲ್ಲ ಏನೇನಿದೆ, ಗ್ರಾಮ ಸಂಗ್ರಾಮ, ಈ ಪ್ಯಾಟ್ರಿಯಾರ್ಕಿಕಲ್, ಮೊನೋಗ್ಯಾಮಿ, ಅಂಡ್ ಪೀಪಲ್ ಗೇವ್ ಲಾಯಲ್ಟಿ ಟು ದ ಟ್ರೈಬ್. ಬಟ್ ಈ ಟ್ರೈಬ್ ಇಂಪಾರ್ಟೆನ್ಸೇ ಲೇಟರ್ ವೇದಿಕ್ ಏಜ್ ಅಲ್ಲಿ ಹೋಗ್ಬಿಟ್ಟಿತ್ತು. ಈ ಜನ ಮತ್ತು ವಿಶ್ ಅನ್ನುವಂತ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ ಇವಾಗ, ಹೌದಾ? ಸೊ ಈ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ, ದಟ್ ಇಸ್ ವೈ ಯು ಹ್ಯಾವ್ ಟು ಚೆಕ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಅರ್ಲಿ ವೇದಿಕ್ ಏಜ್ ಅಂಡ್ ದಿ ಲೇಟರ್ ವೇದಿಕ್ ಏಜ್. ಸೊ ಈ ಲೇಟರ್ ವೇದಿಕ್ ಏಜ್ ಅಲ್ಲಿ ಇಫ್ ಯು ಲುಕ್ ಅಟ್ ದ ಸೊಸೈಟಿ, ಪೊಲಿಟಿಕಲ್ ಪಾರ್ಟ್ ನಾವು ನೋಡಿದ್ವಿ, ಏನು ಟ್ರೈಬಲ್ ಅಸೆಂಬ್ಲೀಸ್ ಎಲ್ಲ ಅದ್ರದ್ದು ಇಂಪಾರ್ಟೆನ್ಸ್ ಕಳ್ಕೊಂಡ್ಬಿಟ್ಟಿತ್ತು. ಈವನ್ ವಿಮೆನ್ ವೇರ್ ನಾಟ್ ಪರ್ಮಿಟೆಡ್. See here, they were not permitted to attend the assemblies, and instead of grama or vish, it was rashtra to indicate the territory. Out of that, again we had Taitriya Brahmana and Satapatha Brahmana. Satapatha Brahmana ಅಂತಂದ್ರ ಯಾರ್ಯಾರು ಅವರಿಗೆ ಅವಶ್ಯಕತೆ ಇದ್ರೋ ಅವ್ರದ್ದು ಒಂದು ರತ್ನಿನಾಸ್ ಅಂತ ಹೇಳ್ಬಿಟ್ಟು ಪೋಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡು, ಇಷ್ಟು ಸಾಕು ಅವರಿಗೆ ಇನ್ ಆರ್ಡರ್ ಟು ರೂಲ್. ಸೊ ದೇ ಕ್ರಿಯೇಟೆಡ್ ದೀಸ್ posts. Fine. So this was about the political structure. In a society ಅಂತಂದ್ರೆ ಆಲ್ರೆಡಿ ನಾವು at the end of early Vedic period ನಾವು ನೋಡಿದೀವಿ 4 varnas had already come into picture.